ವೆಲ್ಕಮ್ ಬ್ಯಾಕ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಾಂಟೆಡ್ ಕನ್ನಡಿಗ ಚರಣ್ ಮಾತಾಡ್ತಾ ಇದ್ದೀನಿ. ಅದು ಮೇ 1, 1971. ಟೈಮ್ ಬೆಳಗಿನ ಜಾವ 1 ಗಂಟೆ ಆಗಿರುತ್ತೆ. 20 ವರ್ಷದ ಎಲಿಜಬೆತ್ ಒಂದ್ ಸೋಫಾ ಮೇಲೆ ಮಲಗಿರ್ತಾಳೆ. ಅವಳು ಮಲಗಿದ್ದ ಆ ಮನೆ ಆಕೆ ಗಂಡನ ಬ್ರದರ್ದಾಗಿರುತ್ತೆ. ಆ ದಿನ ಆ ಮನೆಯಲ್ಲಿ ಗೆಟ್ ಟುಗೆದರ್ ಪಾರ್ಟಿ ಇರೋದ್ರಿಂದ ಆ ದಿನ ಅವ್ರು ಅಲ್ಲೇ ಸ್ಟೇ ಮಾಡ್ಬೇಕಾಗುತ್ತೆ. ಆ ಮನೆ ಆ ಸಿಟಿಯಿಂದ ಹೊರಗಡೆ ಒಂದು ಕಾಡಿನ ಮಧ್ಯೆ ಇರುತ್ತೆ. ಆ ಮನೆ ಸುತ್ತ ಚಿಕ್ಕ ಚಿಕ್ಕ ಹಳ್ಳಗಳು, ದೊಡ್ಡ ದೊಡ್ಡ ಮರಗಳು. ಆ ಒಂಟಿ ಮನೆಗೆ ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ, ತುಂಬಾ ಪ್ರಶಾಂತವಾಗಿರುತ್ತೆ. ಒಂದ್ ರೀತಿ ಆ ಜಾಗದಲ್ಲಿ ಕ್ಯಾಂಪಿಂಗ್ ಮಾಡಬಹುದು, ಯಾರು ತೊಂದ್ರೆನೂ ಇರಲ್ಲ. ಸೋಫಾ ಮೇಲೆ ಮಲಗಿದ ಎಲಿಜಬೆತ್ ಈಗ ಸಡನ್ ಆಗಿ ಎದ್ದೇಳ್ತಾಳೆ. ಎದ್ದು ನೋಡಿದಾಗ ಅವಳು ಗಂಡ ಆಗಿ ಆಕೆ ಗಂಡನ ಬ್ರದರ್ ಇನ್ನೂ ಮಲಗಿರಲ್ಲ. ಅವರಿಬ್ರು ಅಡಿಗೆ ಮನೆಯಲ್ಲಿ ತುಂಬಾ ಜಾಲಿಯಾಗಿ ಮಾತಾಡ್ತಾ ಇರೋದು ಇವಳಿಗೆ ಕೇಳಿಸುತ್ತೆ. ಸೋಫಾದಿಂದ ಇದ್ದ ಎಲಿಜಬೆತ್ ಆ ರೂಮ್ ನಲ್ಲಿರೋ ಗ್ಲಾಸ್ ವಿಂಡೋಸ್ ನ ಓಪನ್ ಮಾಡ್ತಾಳೆ. ಓಪನ್ ಮಾಡಿದ ತಕ್ಷಣನೇ ತಣ್ಣನೆ ಗಾಳಿ ಬೀಸೋದಿಕ್ ಶುರು ಆಗುತ್ತೆ. ಅವಳು ಮತ್ತೆ ಬಂದು ಸೋಫಾ ಮೇಲೆ ಮಲಗ್ತಾಳೆ. ಆದ್ರೆ ಈ ಸರಿ ಅವಳಿಗೆ ನಿದ್ದೆ ಬರಲ್ಲ. ಅವಳು ಎಷ್ಟೇ ಟ್ರೈ ಮಾಡಿದ್ರು ಅವಳಿಗೆ ನಿದ್ದೆನೆ ಬರಲ್ಲ. ಒಳ್ಳೆ ನೇಚರ್, ತಣ್ಣನೆ ಗಾಳಿ, ಚಿಕ್ಕ ಚಿಕ್ಕ ಹುಳುಗಳ ಸದ್ದು, ನಿದ್ದೆ ಮಾಡೋದಕ್ಕೆ ತುಂಬಾ ಪೀಸ್ಫುಲ್ ಆಗಿದ್ರು ಸಹ ಅವಳಿಗೆ ಬೇರೆ ಯಾವ್ದು ಸೌಂಡ್ ಕೇಳಿಸೋದಿಕ್ ಶುರು ಆಗುತ್ತೆ. ಅದು ಯಾರೋ ಗುಣಗೋ ತರ ಕೇಳಿಸುತ್ತೆ. ಆ ಶಬ್ದ ಕಾಡೊಳಗೆ ಯಾವ್ದೋ ಒಂದು ಜಾಗದಿಂದ ಬರ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ತಾಳೆ. ಆದ್ರೆ ಅವಳಿಗೆ ನಿದ್ದೆ ಬರ್ಲಿಲ್ಲ. ಅಂದ್ರೆ ಅವಳು ಆಗ್ಲೇ ಕೇಳ್ತಿದ್ದ ಆ ಶಬ್ದ ಈಗ ಮೆಲ್ಮೆಲ್ಲಕ್ಕೆ ಕಿಟಕಿ ಹತ್ರ ಕೇಳಿಸೋದಿಕ್ ಶುರು ಆಗುತ್ತೆ. ಅವಳು ಕೇಳ್ತಿದ್ದ ಶಬ್ದ ಕಿಟಕಿ ಹತ್ರ ಬರ್ತಾ ಇದ್ದಾಗೆ ಸಡನ್ ಆಗಿ ಸ್ಟಾಪ್ ಆಗುತ್ತೆ. ಇದರಿಂದ ಎದುರುಕೊಂಡ ಎಲಿಜಬೆತ್ ಎದ್ದು ಸೋಫಾ ಮೇಲೆ ಕೂತ್ಕೊಳ್ತಾಳೆ. ಅವಳು ಅದೇ ಭಯದಿಂದ ತನ್ನ ರೈಟ್ ಸೈಡ್ ಇರೋ ಕಿಟಕಿನ ನೋಡ್ತಾಳೆ. ಎಕ್ಸಾಕ್ಟ್ಲಿ ಅವಳು ನೋಡ್ತಿದ್ದ ಕಿಟಕಿ ಹೊರಗೆ ಯಾರೋ ಅಥವಾ ಏನೋ ಇದೆ ಅನ್ನೋ ಫೀಲ್ ಅವಳಿಗೆ ಆಗುತ್ತೆ. ಇದರ ನಂತರ ನಡೆದ ಘಟನೆನ ಹಾಲಿವುಡ್ ನಲ್ಲಿ ಒಂದು ಫಿಲ್ಮ್ ಮಾಡ್ತಾರೆ. ಆ ದಿನ ನಡೆದ ಘಟನೆ ಮುಂದೇನಾಯ್ತು ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಈಗ ಕಿಟಕಿಯನ್ನೇ ನೋಡ್ತಿದ್ದ ಎಲಿಜಬೆತ್ಗೆ ಕರ್ಟನ್ ಆಚೆಗೆ ಏನು ಸಹ ನೋಡೋದಿಕ್ಕಾಗಲ್ಲ. ಅವಳು ತುಂಬಾ ಹೊತ್ತು ಅಲ್ಲೇ ನೋಡ್ತಿರ್ತಾಳೆ, ಆದ್ರೆ ಅಲ್ಲಿ ಏನು ಇರಲ್ಲ. ಸರಿ, ಕಿಟಕಿ ಹತ್ರ ಹೋಗಿ ನೋಡೋಣ ಅಂತ ಅನ್ಕೊಳ್ತಾಳೆ. ಆಗ ಹೋಗಿ ನೋಡಿದಾಗ ಮಾತ್ರ ಕಿಟಕಿ ಹೊರ ಏನಿದೆ ಅಂತ ನೋಡೋದಿಕ್ ಸಾಧ್ಯ. ಅದರಿಂದ ಅವಳು ಸೋಫಾದಿಂದ ಎದ್ದು ಕಿಟಕಿ ಹತ್ರ ಹೋಗ್ತಾಳೆ. ಆಕ್ಚುಲಿ ಆ ಗ್ಲಾಸ್ ವಿಂಡೋ ಓಪನ್ ಇದ್ರು ಸಹ ಕರ್ಟನ್ ಇಂದ ಕ್ಲೋಸ್ ಆಗಿರುತ್ತೆ. ಸೊ ಏನಾಗಿದೆ ಅಂತ ಕಿಟಕಿ ಹತ್ರ ಹೋಗಿ ನೋಡ್ತಾಳೆ. ಅವಳು ನೋಡ್ತಿರುವಾಗ ಇದ್ಕಿದ್ದಂಗೆ ಒಂದು ದೊಡ್ಡ ವಸ್ತು ಎದ್ದು ಬರುತ್ತೆ. ಆಕ್ಚುಲಿ ಅದು ಎಷ್ಟು ದೊಡ್ಡದಾಗಿತ್ತು ಅಂದ್ರೆ ಅದು ಆ ಕಿಟಕಿಯನ್ನು ಕಂಪ್ಲೀಟ್ಲಿ ಬ್ಲಾಕ್ ಮಾಡುತ್ತೆ. ಅವಳು ಮುಂದೆ ನಿಂತಿದ್ದ ವಿಚಿತ್ರ ಆಕಾರ ಅಷ್ಟು ದೊಡ್ಡದಾಗಿರುತ್ತೆ. ಇತ್ತ ಎಲಿಜಬೆತ್ ರಿಯಾಕ್ಟ್ ಆಗೋಕ್ಕೂ ಮುಂಚೆ ತನ್ನ ಕೈಯಲ್ಲಿರೋ ಚೂಪಾದ ಉಗುರಿಂದ ಕಿಟಕಿ ಕರ್ಟನ್ ಅರಿಯೋದಿಕ್ ಶುರು ಮಾಡುತ್ತೆ. ಅದರಲ್ಲಿ ಎಲಿಜಬೆತ್ ಮುಖ ಕೂಡ ಸ್ಕ್ರಾಚ್ ಆಗುತ್ತೆ. ಏನಾಗ್ತಾ ಇದೆ ಅಂತ ಗೊತ್ತಾಗದೆ ಎಲಿಜಬೆತ್ ಹಿಂದೆ ತಿರುಗಿ ಓಡ್ತಾ ಕಿರ್ಚೋದಿಕ್ ಶುರು ಮಾಡ್ತಾಳೆ. ಹಾಗೆ ಕೆಳಗ್ ಬೀಳ್ತಾಳೆ. ಅದೇ ಟೈಮಲ್ಲಿ ಆ ವಿಚಿತ್ರವಾದ ಜೀವಿ ಕಾಡೊಳಗೆ ತುಂಬಾ ಬೇಗ ಹೋಗಿ ಬಚ್ಚಿಟ್ಕೊಳ್ಳುತ್ತೆ. ಈ ಸೌಂಡ್ ನ ಕೇಳಿಸ್ಕೊಂಡ ಎಲಿಜಬೆತ್ ನ ಗಂಡ ಆಗ ಅವನ ಬ್ರದರ್ ಅಲ್ಲಿ ಓಡ್ ಬರ್ತಾರೆ. ಏನಾಯ್ತು, ಅವಳು ಯಾಕೆ ಕಿರ್ಚ್ಕೊಂಡ್ಲು ಅಂತ ಕೇಳ್ತಾರೆ. ಆಲ್ರೆಡಿ ಶಾಕ್ ಅಲ್ಲಿರೋ ಎಲಿಜಬೆತ್ ತನ್ನ ಗಂಡಂಗೆ ಹೇಳ್ತಾಳೆ ಅದು ಕರಡಿ ಅಂತ ಕಾಡಿನ ಕಡೆ ಕೈ ತೋರಿಸಿ ಹೇಳ್ತಾಳೆ. ಆಗ ಅವರು ಎಲಿಜಬೆತ್ ನ ಅಲ್ಲೇ ಕೂರಿಸಿ ಇಬ್ರು ಕಿಟಕಿ ಹತ್ರ ಬರಬೇಡಿ ಅಂತ ಹೇಳ್ತಾನೆ. ಆಗ ಅವನ ಹೆಂಡತಿಗೆ ಆಗ ಅವ್ರ ತಮ್ಮನ ಹೆಂಡತಿಗೆ ಇಬ್ರು ಡೋರ್ ನ ಓಪನ್ ಮಾಡ್ಬೇಡಿ ಅಂತ ಹೇಳ್ತಾನೆ. ಎಲಿಜಬೆತ್ ನ ಗಂಡ ಬಾಬಿ ಆಗ ಅವನ ತಮ್ಮ ಇಬ್ರು ಫ್ಲಾಶ್ ಲೈಟ್ ಆಗಿ ಶಾರ್ಟ್ ಗನ್ ನ ತಗೊಂಡು ಮನೆಯಿಂದ ಹೊರಗೆ ಬರ್ತಾರೆ. ಅವರು ಹೊರಗಡೆ ಬಂದಾಗ ಮನೆ ಮುಂದೆ ಎಲಿಜಬೆತ್ ತೋರಿಸಿದ್ದ ಆ ಜಾಗಕ್ಕೆ ಫ್ಲಾಶ್ ಲೈಟ್ ಆನ್ ಮಾಡಿ ನೋಡ್ತಾರೆ. ಹಾಗೆ ಮರ ಗಿಡ ಎಲ್ಲ ಹುಡುಕ್ತಾರೆ, ಆದ್ರೆ ಅಲ್ಲೇನು ಇರಲ್ಲ. ಈಗ ಅವ್ರಿಬ್ರಿಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಸೊ ಇಬ್ರು ಒಬ್ರನ್ನೊಬ್ರು ನೋಡ್ಕೊಂಡು ತಲೆ ಆಡಿಸ್ತಾರೆ. ನಂತರ ಅವರಿಬ್ರು ಆ ಮನೆ ಸುತ್ತಲೂ ಒಂದೊಂದು ದಿಕ್ಕಿಗೆ ಹೋಗ್ತಾರೆ. ಅವರು ತಲೆ ಆಡಿಸಿದಕ್ಕೆ ಅರ್ಥ ಏನಂದ್ರೆ, ನೀನು ಈ ಕಡೆಯಿಂದ ಹೋಗು, ನಾನು ಆ ಸೈಡ್ ಇಂದ ಬರ್ತೀನಿ. ಬಾಬಿ ಮನೆ ರೈಟ್ ಸೈಡ್ ಹೋದ್ರೆ ಅವನ್ ಬ್ರದರ್ ಲೆಫ್ಟ್ ಸೈಡ್ ಹೋಗ್ತಾನೆ. ಟಾರ್ಚ್ ಲೈಟ್ ಆನ್ ಮಾಡಿ ಅವ್ರಿಬ್ರು ನಿಧಾನವಾಗಿ ಹೋಗ್ತಾರೆ. ಹಾಗೆ ಹೋಗ್ತಾ ಅವ್ರಿಬ್ರು ಆ ಮನೆ ಬ್ಯಾಕ್ ಸೈಡ್ ಬಂದು ಸೇರ್ತಾರೆ. ಆದ್ರೆ ಅಲ್ಲಿ ಇಬ್ರಿಗೂ ಏನು ಸಿಗಲ್ಲ. ಅದರಿಂದ ಅವ್ರು ಮನೆಯಿಂದ ಸ್ವಲ್ಪ ದೂರ ಹೋಗ್ತಾರೆ. ಅಲ್ಲಿ ಕೂಡ ಒಂದ್ ರೌಂಡ್ ಸುತ್ತ ನೋಡ್ತಾರೆ, ಅಲ್ಲಿ ಏನು ಇರಲ್ಲ. ಓಕೆ, ಆ ಕರಡಿ ಅಲ್ಲಿಂದ ಹೋಗಿ ಮನೆ ಮುಂದೆ ಬಂದಿರ್ಬೇಕು ಅಂತ ಥಿಂಕ್ ಮಾಡ್ತಾರೆ. ಸರಿ, ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆಕ್ಚುಲಿ ಬಾಬಿ ಆಗಿ ಅವನ್ ಬ್ರದರ್ ತುಂಬಾ ಒಳ್ಳೆ ಹಂಟರ್ಸ್. ಸೊ ಒಂದ್ ಕರಡಿ ಈ ರೀತಿ ಬಂದ್ರೆ ಆ ಕರಡಿನ ಮತ್ತೆ ಕಾಡಿಗೆ ಬಿಡೋದೇ ಒಳ್ಳೇದು. ಬಿಕಾಸ್ ಸುಮಾರು 250 kg ಇರೋ ಕರಡಿನ ನಾವು ತೊಂದರೆ ಮಾಡಿದ್ರೆ ಅದು ಸುಮಾರು 60 ಕಿಲೋಮೀಟರ್ ಅಷ್ಟು ದೂರ ಓಡ್ಬೋದು. ಅದು ಖಂಡಿತ ನಮ್ಗೆ ಆಪತ್ತು. ಸೊ ಕರಡಿಗೆ ಏನು ತೊಂದರೆ ಮಾಡದೇ ಇರೋದೇ ಒಳ್ಳೇದು ಅಂತ ಅವ್ರಿಬ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೆ ಇದು ತುಂಬಾ ವಿಚಿತ್ರವಾಗಿದೆ ಅಂತ ಹೇಳಿದ ಬಾಬಿ ತನ್ನ ಪಾಕೆಟ್ ಇಂದ ಒಂದ್ ಸಿಗರೇಟ್ ತೆಗೆದು ಸ್ಮೋಕ್ ಮಾಡ್ತಾ ಮಾತಾಡೋದಿಕ್ ಶುರು ಮಾಡ್ತಾನೆ. ಎಲಿಜಬೆತ್ ಹೇಳ್ದಂತೆ ಆ ಕರಡಿಯ ಬಿಹೇವಿಯರ್ ನಾರ್ಮಲ್ ಆಗಿ ಬೇರೆ ಕರಡಿಗೆ ಹೋಲಿಸಿದ್ರೆ ಇದರ ಬಿಹೇವಿಯರ್ ತುಂಬಾ ವಿಚಿತ್ರವಾಗಿತ್ತು ಅಂತ ಹೇಳ್ತಾಳೆ. ಆಗ ಅವರಿಗೆ ಇಲ್ಲಿ ಏನೋ ಮಿಸ್ ಹೊಡಿತಾ ಇದೆ ಅಂತ ಗೊತ್ತಾಗುತ್ತೆ. ನಾವು ಆ ಕರಡಿನ ಸುಮ್ಮನೆ ಬಿಡಬಾರ್ದು, ಬಿಟ್ರೆ ಅದ್ ನಮಗೆ ಆಪತ್ತು. ಯಾಕೆಂದ್ರೆ ನಾವು ಮಲಗಿದಾಗ ಅದು ಯಾವಾಗ ಬೇಕಾದ್ರೂ ಬಂದು ಅಟ್ಯಾಕ್ ಮಾಡ್ಬೋದು. ಸೊ ನಾವು ಆ ಕರಡಿನ ಹುಡುಕಿ ಸಾಯಿಸ್ಬೇಕು. ಅದಕ್ಕೆ ಏನ್ ಬೇಕು ನಾವು ಸರಿಯಾಗಿ ಪ್ಲಾನ್ ಮಾಡ್ಕೊಳ್ಬೇಕು ಅಂತ ಅನ್ಕೊಳ್ತಾರೆ. ಅವರ ಪ್ಲಾನ್ ಪ್ರಕಾರ ಎಲಿಜಬೆತ್ ನ ಗಂಡ ಮನೆ ಹಿಂದೆ ನಿಂತು ವಾಚ್ ಮಾಡ್ತಾನೆ. ಹಾಗೆ ಬಾಬಿಯ ಬ್ರದರ್ ಬೆಳಗಾಗೋವರೆಗೂ ಮನೆ ಮುಂದೆ ನಿಂತು ಕಾಯ್ತಾನೆ.
ಸಪೋಸ್ ಆ ಕರಡಿ ಬಂದ್ರೆ ನಾವು ಅದನ್ನ ಸಾಯಿಸೋಣ, ಇಲ್ಲ ಅಂದ್ರೆ ಬೆಳಗ್ಗೆ ಯಾರಿಗಾರು ಕಾಲ್ ಮಾಡಿ ನಾವು ಅದನ್ನ ಸಾಯಿಸೋಣ ಅಂತ ಹೇಳ್ತಾರೆ. ಇತ್ತ ಬಾಬಿ ತನ್ನ ಸಿಗರೇಟ್ ನ ಲಾಸ್ಟ್ ಪಫ್ ನ ಸೇಯ್ತಾನೆ. ಸೇದು ಅದನ್ನ ಕೆಳಗಾಗಿ ತನ್ನ ಕಾಲಿಂದ ಪ್ರೆಸ್ ಮಾಡ್ತಾನೆ. ಒಂದ್ ಕೈಯಲ್ಲಿ ಶಾರ್ಟ್ ಗನ್ ಆಗಿ ಇನ್ನೊಂದ್ ಕೈಯಲ್ಲಿ ಫ್ಲಾಶ್ ಲೈಟ್ ನ ಹಿಡಿದುಕೊಂಡು ಆ ಮನೆಯಿಂದ ಹೋಗಿ ನಿಂತು ಆ ಡಾರ್ಕ್ ಫಾರೆಸ್ಟ್ ನೇ ನೋಡ್ತಾ ಇರ್ತಾನೆ. ಬಾಬಿ ಆ ಮನೆಯಿಂದ ಹೋಗಿ ನಿಂತಿದ್ದಾಗ ಸ್ವಲ್ಪ ಹೊತ್ತಲ್ಲಿ ಅವನಿಗೆ ಏನೋ ಒಂದು ಕೆಟ್ಟ ವಾಸನೆ ಬರೋದಕ್ಕೆ ಶುರು ಆಗುತ್ತೆ. ಮೊದ್ಲಿಗೆ ಅವನು ಅಲ್ಲೇ ಹತ್ರ ಇರೋ ಒಂದು ಗುಂಡಿಯಿಂದ ಬರ್ತಾ ಇರೋ ವಾಸನೆ ಅನ್ಕೊಳ್ತಾನೆ. ಅದು ಒಂದು ಡಿಕಂಪೋಸ್ ಆಗಿರೋ ಪ್ರಾಣಿ ವಾಸನೆ ಹೆಂಗಿರುತ್ತೋ ಆ ರೀತಿ ಆ ಸ್ಮೆಲ್ ಇರುತ್ತೆ. ಆಗ ಬಾಬಿ ತುಂಬಾ ಗಾಬರಿಯಾಗಿ ಅವನ್ ಮುಂದೆನೆ ಇದ್ದ ಡಾರ್ಕ್ ಫಾರೆಸ್ಟ್ ನ ನೋಡ್ತಾನೆ. ಹಾಗೆ ಈ ವಾಸನೆ ಎಲ್ಲಿಂದ ಬರ್ತಾ ಇದೆ ಅಂತ ನೋಡೋಕೆ ತನ್ನ ಕೈಯಲ್ಲಿದ್ದ ಟಾರ್ಚ್ ಲೈಟ್ ನ ಕಾಡಲ್ಲಿ ಬಿಟ್ಟು ನೋಡ್ತಾನೆ. ಹಾಗೆ ನೋಡ್ತಿರುವಾಗ ಅವ್ನ್ ರೈಟ್ ಸೈಡ್ ಅಲ್ಲಿರೋ ಒಂದು ಪೊದೆಯಲ್ಲಿ ಏನೋ ಶಬ್ದ ಅವನಿಗೆ ಕೇಳಿಸುತ್ತೆ. ಇಮಿಡಿಯೇಟ್ಲಿ ಟಾರ್ಚ್ ಲೈಟ್ ನ ಅಲ್ಲಿ ಬಿಟ್ಟು ಏನಿರ್ಬೋದು ಅಂತ ನೋಡ್ತಾನೆ. ಹಾಗೆ ನೋಡ್ತಿರುವಾಗ ಏನೋ ಒಂದು ದೊಡ್ಡ ಕಪ್ಪುಗಿರೋ ಆಕಾರ ಅವ್ನ್ ತನ್ನ ಮನೆ ಕಡೆ ಓಡ್ತಿರೋದು ನೋಡ್ತಾನೆ. ಆಗ ಅವ್ನ್ ತನ್ನ ಕೈಯಲ್ಲಿದ್ದ ಗನ್ನಿಂದ ಅದಕ್ಕೆ ಗುರಿ ಇಟ್ಟು ಶೂಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ಸೌಂಡ್ ಕೇಳಿಸ್ಕೊಂಡ ಅವನ್ ಬ್ರದರ್ ಅವ್ನ್ ಇರೋ ಜಾಗದಿಂದ ಬಾಬಿ ಹತ್ರ ಓಡೋಗ್ತಾನೆ. ಆಗ ಬಾಬಿ ಐ ಥಿಂಕ್ ನಾನು ಅದನ್ನ ಸಾಯಿಸ್ಬಿಟ್ಟಿದೆ ಅಂತ ತಿಳಿದು ಅವ್ನ್ ಫೈರ್ ಮಾಡಿದ್ದ ಜಾಗಕ್ಕೆ ಓಡೋಗ್ತಾನೆ. ಆದ್ರೆ ಅವರು ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಏನು ಇರಲ್ಲ. ಅವ್ರು ಇದನ್ನ ನೋಡಿ ತುಂಬಾ ಶಾಕ್ ಆಗಿದ್ರು ಕೂಡ ಅವ್ರ ಮನ್ಸಲ್ಲಿ ತುಂಬಾ ಕಾಮ್ ಆಗಿರ್ತಾರೆ. ಯಾಕೆಂದ್ರೆ ಬಾಬಿ ಅದಕ್ಕೆ ಗುಂಡಾರ್ಸಿದಾನೆ, ಸೊ ಖಂಡಿತ ಅದಕ್ಕೆ ಗಾಯ ಆಗಿರ್ಬೇಕು. ಅದರಿಂದ ಅದ್ ಮತ್ತೆ ಅಲ್ಲಿಗೆ ಬರೋದಿಲ್ಲ ಅಂತ ಅವ್ರು ತುಂಬಾ ಖುಷಿ ಪಡ್ತಾರೆ. ಆದ್ರೆ ಅದೇ ಟೈಮಲ್ಲಿ ಅವ್ರು ಅದನ್ನ ಯೋಚಿಸ್ತಿರುವಾಗ ಮನೆಯೊಳಗೆ ಅವ್ರ ಹೆಂಡತಿಯರು ಕಿರ್ಚಾಡೋ ಶಬ್ದ ಅವ್ರಿಗೆ ಕೇಳಿಸೋದಕ್ಕೆ ಶುರುವಾಗುತ್ತೆ. ಸೊ ಅವ್ರು ಇಮಿಡಿಯೇಟ್ಲಿ ಮನೆ ಕಡೆ ಓಡ್ತಾರೆ. ಬಾಬಿ ಮೊದ್ಲು ಮನೆ ಹತ್ರ ಹೋದಾಗ ಅವ್ನಿಗೆ ಮತ್ತೆ ಆ ಕೆಟ್ಟ ವಾಸನೆ ಬರೋದಕ್ಕೆ ಶುರುವಾಗುತ್ತೆ. ಈ ಬಾಬಿಯಿಂದ ಇದ್ದ ಅವನ್ ಬ್ರದರ್ ನಿಲ್ಲೋ ಅಲ್ಲಿಗೆ ಹೋಗ್ಬೇಡ ಅಂತ ಕಿರಿಸ್ತಾನೆ. ಬಟ್ ಇಟ್ಸ್ ಟೂ ಲೇಟ್, ಬಿಕಾಸ್ ಆ ವಿಚಿತ್ರ ಆಕಾರ ಅವನ್ ಪಕ್ಕದಲ್ಲೇ ನಿಂತಿರುತ್ತೆ. ಸೊ ಈಗ ಬಾಬಿ ಓಡೋದಿಕ್ಕಂತೂ ಆಗಲ್ಲ, ಬಿಕಾಸ್ ಅದು ಅವನ ಹತ್ರನೇ ನಿಂತಿರುತ್ತೆ. ಈಗ ಬಾಬಿ ತನ್ನ ಶಾರ್ಟ್ ಗನ್ ನ ಇನ್ನೇನ್ ತಗೊಳೋದಿಕ್ಕೆ ಟ್ರೈ ಮಾಡ್ಬೇಕು, ಅದಕ್ಕೂ ಮೊದ್ಲೇ ಆ ವಿಚಿತ್ರ ಜೀವಿ ಅವನ್ನ ಕೆಳಗೆ ತಳ್ಳಿ ಅವನ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಈಗ ಅವನಿಗೆ ಶೋಲ್ಡರ್ ಅಲ್ಲಿ ತುಂಬಾ ಪೇನ್ ಆಗೋದಿಕ್ಕೆ ಶುರು ಆಗುತ್ತೆ. ಬಿಕಾಸ್ ಆ ಕರಡಿ ತನ್ನ ಉಗುರಿಂದ ಶೋಲ್ಡರ್ ನ ಅರ್ಧ ಹಾಕಿರೋದ್ರಿಂದ ಆಕ್ಚುಲಿ ಬಾಬಿ ಆ ಕರಡಿ ಕೆಳಗೆ ಕೈಕಾಲ್ ಮಧ್ಯೆ ಸಿಗಾಕೊಂಡ್ಬಿಟ್ಟಿರ್ತಾನೆ. ಆ ಕೆಟ್ಟ ವಾಸನೆ ಎಲ್ಲಿಂದ ಬಂತು ಅಂತ ಈಗ ಅವನಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅದು ಈ ಕರಡಿಯಿಂದಾನೇ ಬಂದಿತ್ತು. ಅದೇ ಟೈಮಲ್ಲಿ ಅವನು ಈ ಕರಡಿಯಿಂದ ಸೇವ್ ಆಗೋದಿಕ್ಕೆ ಫೈಟ್ ಮಾಡ್ತಿರುವಾಗ ಒಂದು ಮಿರಾಕಲ್ ನಡೆಯುತ್ತೆ. ಅವನು ಸಡನ್ ಆಗಿ ಆ ಕರಡಿಯಿಂದ ತಪ್ಪಿಸ್ಕೊಂಡು ತನ್ನ ಲೆಫ್ಟ್ ಸೈಡಿಗೆ ಬರ್ತಾನೆ. ಅವನು ತುಂಬಾ ಸ್ಪೀಡ್ ಆಗಿ ಎದ್ದು ಬಂದು ಪಕ್ಕದಲ್ಲೇ ಇದ್ದ ಮನೆ ಡೋರ್ ನ ಓಪನ್ ಮಾಡಿ ಒಳಗೆ ಹೋಗಿ ಡೋರ್ ಲಾಕ್ ಮಾಡ್ಬಿಡ್ತಾನೆ. ಈಗ ಮನೆ ಹೊರಗೆ ಆ ಕ್ರೂರ ಪ್ರಾಣಿ ಅಲ್ಲೇ ಇರುತ್ತೆ. ಈ ಬಾಬಿಯ ಬ್ರದರ್ ಅವ್ನ ಹಿಂದೆ ಬರ್ತಿದ್ದಾಗ ಅದ್ರ ಕೈಗೆ ಒಂಟಿಯಾಗಿ ಸಿಕ್ಬಿಡ್ತಾನೆ. ಈಗ ಬಾಬಿ ಹಾಗೂ ಅವ್ರ ಹೆಂಡತಿ ಏನ್ ಮಾಡ್ಬೇಕಂತ ಯೋಚನೆ ಮಾಡೋ ಮೊದ್ಲೇ 4 ಟೈಮ್ಸ್ ಗನ್ ಸೌಂಡ್ ಆಗುತ್ತೆ. ಆ ಸೌಂಡ್ ಕೇಳಿದಾಗ ಎಲ್ರು ಸೈಲೆಂಟ್ ಆಗ್ಬಿಡ್ತಾರೆ. ನಂತರ ಅವರಿಗೆ ಹೊರಗಡೆಯಿಂದ ಯಾವುದೇ ಸೌಂಡ್ ಕೇಳಿಸಲ್ಲ. ಎಲ್ರು ಏನಾಯ್ತು ಅಂತ ಮನೆ ಡೋರ್ನೇ ನೋಡ್ತಿರುವಾಗ ಡೋರ್ ಓಪನ್ ಆಗುತ್ತೆ. ಆಗ ಬಾಬಿಯ ಬ್ರದರ್ ಗನ್ ಹಿಡಿದುಕೊಂಡು ಮನೆ ಒಳಗೆ ಬರ್ತಾನೆ. ಅವನು ಒಳಗೆ ಬಂದ್ಮೇಲೂ ಕೂಡ ಯಾರು ಮಾತಾಡಲ್ಲ, ಬಿಕಾಸ್ ಎಲ್ರು ಅಷ್ಟರ ಮಟ್ಟಿಗೆ ಶಾಕ್ ಆಗಿರ್ತಾರೆ. ಅವನು ಒಳಗ್ ಬಂದಾದ್ಮೇಲೆ ಎಲ್ರು ಒಬ್ರನ್ನೊಬ್ರು ನೋಡ್ಕೊಳ್ತಾರೆ. ಆಗ ಬಾಬಿ ತನ್ನ ಬ್ರದರ್ನ ನೋಡಿ ಆ ಕರಡಿ ಸತ್ತೋಯ್ತಾ ಅಂತ ಕೇಳ್ತಾನೆ. ಆಗ ಅವನು ತುಂಬಾ ಭಯದಿಂದ ಅದು ಸಾಯ್ಲಿಲ್ಲ, ಅಷ್ಟೇ ಅಲ್ಲ ಅದು ಕರಡಿನೇ ಅಲ್ಲ ಅಂತ ಹೇಳ್ತಾನೆ. ಮರುದಿನ ಬೆಳಗಾಗುತ್ತೆ. ಆಗ ತಕ್ಷಣ ಎಲಿಜಬೆತ್ ಹಾಗೂ ಬಾಬಿ ಇಬ್ರು ಹಾಸ್ಪಿಟಲ್ಗೆ ಹೋಗಿ ತಮ್ಮ ಮೈ ಮೇಲಾಗಿರೋ ಗಾಯಗಳಿಗೆ ಟ್ರೀಟ್ಮೆಂಟ್ ತಗೊಂತಾರೆ. ಅದೇ ಟೈಮಲ್ಲಿ ಆ ಮನೆ ಸುತ್ತ ಎಲ್ಲಾದ್ರೂ ಆ ಕ್ರಿಯೇಚರ್ ಇದೆಯಾ ಅಂತ ನೋಡ್ತಾರೆ. ಬಟ್ ಆ ಕ್ರಿಯೇಚರ್ ಅಲ್ಲಿರಲ್ಲ. ಆದ್ರೆ ಅವ್ರೊಂದು ವಿಷಯನ ನೋಟಿಸ್ ಮಾಡ್ತಾರೆ. ಅವ್ರು ನೋಟಿಸ್ ಮಾಡಿದ ವಿಷಯ ಏನಂದ್ರೆ ಬಾಬಿ ಬ್ರದರ್ ಹೇಳಿದ್ದು ನಿಜ, ಅದು ಕರಡಿ ಅಲ್ಲ ಅಂತ ಪ್ರೂವ್ ಆಗುತ್ತೆ. ಅವರು ತುಂಬಾ ಮುಖ್ಯವಾಗಿ ನೋಡಿದ್ದು ಆ ಮನೆ ಸುತ್ತ ಇರೋ ಮಣ್ಣಲ್ಲಿ ತುಂಬಾ ವಿಚಿತ್ರವಾಗಿರೋ ಫುಟ್ ಪ್ರಿಂಟ್ಸ್ ನ ನೋಡ್ತಾರೆ. ಆ ಫುಟ್ ಪ್ರಿಂಟ್ಸ್ ಹೇಗಿರುತ್ತೆ ಅಂದ್ರೆ ಒಬ್ಬ ಮನುಷ್ಯನ ಹೆಜ್ಜೆ ಗುರುತಿನ ತರ ಇರುತ್ತೆ. ಆ ಫುಟ್ ಪ್ರಿಂಟ್ಸ್ ಅಲ್ಲಿ ಬರೀ 3 ಬೆರಳು ಮಾತ್ರ ಇತ್ತು. ಅದೇ ರೀತಿ ಅದ್ರ ಕೈಯಲ್ಲಿ 3 ತುಂಬಾ ಶಾರ್ಪ್ ಆಗಿರೋ ಉಗುರುಗಳು ಇರುತ್ತೆ. ಆಗ ಬಾಬಿಯ ಬ್ರದರ್ ಇನ್ನೊಂದು ಮುಖ್ಯವಾಗಿರೋ ವಿಷಯನ ಹೇಳ್ತಾನೆ. ನಾನು ಹೊರಗಿದ್ದಾಗ ತುಂಬಾ ಕ್ಲಿಯರ್ ಆಗಿ ನೋಡಿದೆ, ಅದ್ರ ದೇಹದ ಕೂದಲಲ್ಲಿ ರೆಡ್ ಅಂಡ್ ಬ್ಲಾಕ್ ಮಿಕ್ಸ್ ಆಗಿರೋ ರೀತಿ ಕಾಣೋ ಆ ಕ್ರಿಯೇಚರ್ ತನ್ನ 2 ಕಾಲಲ್ಲಿ ಎದ್ದು ನಿಂತ್ಕೊಳ್ತು. ಅದು ಎದ್ದು ನಿಂತಾಗ 7 ಅಡಿಗಿಂತ ಜಾಸ್ತಿ ಹೈಟ್ ಇತ್ತು. ಹಾಗೆ ನಾನು ಅದನ್ನ ಶೂಟ್ ಮಾಡಿದಾಗ ಅದು ತನ್ನ 2 ಕಾಲುಗಳಿಂದ ತುಂಬಾ ಬೇಗ ಅಲ್ಲಿಂದ ಓಡೋಯ್ತು. ಆದ್ರೆ ಅವನಿಗೆ ತುಂಬಾ ಭಯ ಆಗಿದ್ದ ವಿಷಯದ ಬಗ್ಗೆ ಅವನು ಹೇಳಿದೇನಂದ್ರೆ ಅದ್ರ ಕಣ್ಗಳು, ಹೌದು ಅದ್ರ ಕಣ್ಗಳು ತುಂಬಾ ಭಯಂಕರವಾಗಿತ್ತು. ಹಾಗೆ ಅದ್ರ ಕಣ್ಗಳು ಕೆಂಪು ಬಣ್ಣದಲ್ಲಿದ್ವು ಅಂತ ಹೇಳ್ತಾನೆ. ಈಗ ಈ ನ್ಯೂಸ್ ಪೊಲೀಸರಿಗೆ ಹಾಗೆ ಅಲ್ಲಿನ ಸುತ್ತಮುತ್ತ ಜನರಿಗೆ ಗೊತ್ತಾಗುತ್ತೆ. ಅಲ್ಲಿರೋ ಜನಗಳಿಗೆ ಆ ಕ್ರಿಯೇಚರ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಕಳೆದ 200 ವರ್ಷಗಳಿಂದ ಅರ್ಕಾಸಸ್ ನಲ್ಲಿರೋ ಜನರು ಏನ್ ಹೇಳ್ತಾರೆ ಅಂದ್ರೆ ಆ ಕ್ರಿಯೇಚರ್ ಕಾಡಲ್ಲಿ ಆಗಿ ಹಳ್ಳದಲ್ಲಿರುತ್ತೆ. ಅದನ್ನ ಅವರು ಫೋಕ್ ಮಾನ್ಸ್ಟರ್ ಅಂತ ಕರೀತಾರೆ. ಆ ಮಾನ್ಸ್ಟರ್ ಬಗ್ಗೆ ಹೇಳುವಾಗ ಅದು ಇರೋ ಜಾಗದಿಂದ ಇನ್ನೊಂದು ಜಾಗಕ್ಕೆ ತುಂಬಾ ಸ್ಪೀಡ್ ಆಗಿ ಹೋಗುತ್ತೆ. ಹಾಗೆ ಜನರಿರೋ ಮನೆ ಹಾಗೂ ಅವ್ರು ಸಾಕಿರೋ ಕುರಿ ಮೇಕೆಗಳನ್ನ ಬೇಟೆ ಆಡುತ್ತೆ. ಅದಕ್ಕೂ ಮೊದಲು ಅದು ಜನಗಳ ಮೇಲೆ ಅಟ್ಯಾಕ್ ಮಾಡಿತ್ತು. ಆದ್ರೆ ಅದು ಮನೆ ಒಳಗೆ ಬಂದು ಅಟ್ಯಾಕ್ ಮಾಡಿದ್ದು ಇದೇ ಮೊದಲು ಅಂತ ಹೇಳ್ತಾರೆ. ಈ ಇನ್ಸಿಡೆನ್ಸ್ ಬಾಬಿ ಫ್ಯಾಮಿಲಿಗೆ ಆದಾಗ ಇದನ್ನ 1972ರಲ್ಲಿ ದ ಲೆಜೆಂಡ್ ಆಫ್ ಬಾಗಿ ಕ್ರೀಕ್ ಅನ್ನೋ ಹೆಸರಲ್ಲಿ ಹಾಲಿವುಡ್ ನಲ್ಲಿ ಒಂದು ಮೂವಿ ಮಾಡ್ತಾರೆ.
ಇದಾಗಿ ಕೆಲವು ವರ್ಷಗಳ ನಂತರ ಪೊಲೀಸ್ ಆಗಿ ಸೈಂಟಿಸ್ಟ್ಗಳು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಆ ದಿನ ಅವ್ರು ನೋಡಿದ್ದು ಕಾಡಂದಿ ತಳಿಯ ಒಂದ್ ಹಂದಿ ಆಗಿರ್ಬೋದು. ಅವರು ಕೂಡ ಅದು ಏನಾಗಿರ್ಬೋದು ಅಂತ ಖಚಿತವಾಗಂತೂ ಹೇಳಕ್ಕಾಗಿಲ್ಲ. ಬಿಕಾಸ್ ಆ ದಿನ ಬಾಬಿ ಮನೆ ಸುತ್ತ ಇದ್ದ ಹೆಜ್ಜೆ ಗುರುತು ಪ್ರಿಸರ್ವ್ ಮಾಡಿದೀವಿ, ಅದು ಈಗಲೂ ಕೂಡ ಇದೆ. ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಿರೋ ಫೋಟೋ ಆ ದಿನ ಮನೆ ಸುತ್ತ ಸಿಕ್ಕಿರೋ ಒರಿಜಿನಲ್ ಫುಟ್ ಪ್ರಿಂಟ್ಸ್ ನ ಫೋಟೋಸ್. ಇಲ್ಲಿವರೆಗೆ ಆ ಜಾಗಕ್ಕೆ ಹೋಗಿರೋ ಹೈಕರ್ಸ್, ಹಂಟರ್ಸ್ ನಾವು ಆ ಫೋಕ್ ಮಾನ್ಸ್ಟರ್ ನ ನೋಡಿದೀವಿ ಅಂತ ಹೇಳ್ತಾರೆ. ಬಟ್ ಅದು ಯಾವುದನ್ನು ಕನ್ಫರ್ಮ್ ಮಾಡಿಲ್ಲ. ಆ ದಿನ ರಾತ್ರಿ ಬಾಬಿ ಫ್ಯಾಮಿಲಿಗೆ ಫೋಕ್ ಮಾಸ್ಟರ್ ಅಟ್ಯಾಕ್ ಮಾಡಿದ್ದ ಅಥವಾ ಕರಡಿನ, ಇದ್ರ ಬಗ್ಗೆ ನಿಮಗೇನ್ ಅನ್ಸುತ್ತೆ? ನೀವು ಅದು ಖಂಡಿತವಾಗಿಯೂ ಕರಡಿನೇ ಅಂತ ಹೇಳಿದ್ರೆ ನನಗೂ ಹಾಗೆ ಅನ್ಸುತ್ತೆ. ಯಾಕೆಂದ್ರೆ ಕರಡಿ ಕೂಡ ತನ್ನ 2 ಕಾಲುಗಳನ್ನ ಯೂಸ್ ಮಾಡಿ ನಿಲ್ಲುತ್ತೆ. ಆದ್ರೆ ಬಾಬಿಯ ಬ್ರದರ್ ಇನ್ನೊಂದು ಮಾತು ಹೇಳ್ತಾನೆ, ಅದು ಕಾಡೊಳಗೆ ಅಷ್ಟು ವೇಗವಾಗಿ ಓಡೋದಿಕ್ಕೆ ತನ್ನ 2 ಕಾಲುಗಳನ್ನ ಬಳಸಿತ್ತು. ಆದ್ರೆ ಕರಡಿ ತನ್ನ 2 ಕಾಲುಗಳನ್ನ ಬಳಸಿ ಸ್ವಲ್ಪ ದೂರ ಮಾತ್ರ ಹೋಗುತ್ತೆ. ಕರಡಿ ತನ್ನ 2 ಕಾಲುಗಳಿಂದ ಸ್ಪೀಡಾಗಂತೂ ಓಡೋದಿಕ್ಕಾಗಲ್ಲ. ಹೀಗಿರುವಾಗ ಅದೇನಾಗಿರ್ಬೋದು ಅಂತ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.